ಹಾಯ್ ಫ್ರೆಂಡ್ಸ್, ಇದು ನಾನೇ ರೆಡಿ ಮಾಡಿದ ಒಂದು ಕಟ್ಟಿಗೆ ಒಲೆ. ನೋಡಿ ಇದು ಹೇಗಿದೆ ಅಂತ ನೋಡಿ. ಇದು ಒಂದು ಪೇಂಟಿನ ಡಬ್ಬ ತಗೊಂಡು ಮಾಡಿದ್ದೀನಿ ನಾನಿದು. ನೋಡಿ ಇದಕ್ಕೆ ಈ ಕಡೆ ಇಲ್ಲಿ ಫ್ರಂಟಲ್ಲಿ ಒಂದು ಡೋರ್ ಮಾಡಿದ್ದೀನಿ. ಇಲ್ಲಿ ನೀವು ಕಟ್ಟಿಗೆ ಇದರಲ್ಲಿ ಮೇಲ್ಗಡೆಯಿಂದ ಬೇಕಾದ್ರೆ ಹಾಕ್ಬೋದು, ಆದರೆ ಪಾತ್ರೆ ಎಲ್ಲ ಮೇಲೆ ಇಟ್ಟಾಗ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕಡೆ ಡೋರ್ ಇದೆ ನೋಡಿ, ಒಳಗಡೆ ರಾಡ್ ಹಾಕಿದ್ದೀನಿ ಒಂದು ಸಲವಾಗಿ, ಅಂದರೆ ಕಟ್ಟಿಗೆ ಕೆಳಗೆ ಬೀಳಬಾರ್ದು ಅಂತ ರಾಡ್ ಹಾಕಿದ್ದೀನಿ. ಇಂದ ನೀವು ಕಟ್ಟಿಗೆ ಹಾಕ್ಬೋದು. ಈಗ ಬೆಂಕಿ ಉರಿದಾಗ ಬೂದಿ ಬರುತ್ತಲ್ಲ, ಅದು ಕೆಳಗಡೆ ಬರುತ್ತೆ. ನೀವು ಇದನ್ನು ಬೂದಿ ಬಂದಿರಿ ಕೆಳಗಡೆ ಸ್ಟೋರ್ ಆಗ್ತದೆ, ಇಲ್ಲಿಂದ ತೆಕ್ಕೊಳ್ಬೋದು. ಎರಡು ಡೋರ್ ಮಾಡಿದ್ದೀವಿ ಈ ಥರದ್ದು. ನೋಡಿ ಇದು ಬರೀ ಒಂದು ಪೇಂಟಿನ ಡಬ್ಬ ತಗೊಂಡು ಅದರೊಳಗೆ ಸಿಮೆಂಟ್ ಎಲ್ಲ ಹಾಕಿ ಈ ಥರ ಮಾಡಿದ್ದೀನಿ ನಾನು. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ಕೊಳ್ಬೋದು. ಕಟ್ಟಿಗೆ ಕಡಿಮೆ ಖರ್ಚಿನಾಗ್ತದೆ, ಕಟ್ಟಿಗೆ ಭಾರಿ ಕಡಿಮೆ ಹೋಗ್ತದೆ ಇದರಲ್ಲಿ. ನೋಡಿ ಈ ಕಡೆ ನಾನೊಂದು ಎಕ್ಸಿಸ್ಟ್ ಫ್ಯಾನ್ ಕುಡಿಸ್ಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೆ ನೋಡಿ. 4 ಸ್ಕ್ರೂ ಹಾಕೋ ಥರ ಮಾಡ್ಕೊಂಡಿದೆ. ಇಲ್ಲಿ ನಾವೊಂದು ಫ್ಯಾನ್ ಕುಡಿಸ್ಬೇಕು ಇದನ್ನು, ಯಾಕಂದರೆ ಗಾಳಿ ಬರಬೇಕಲ್ಲ, ಬೆಂಕಿ ಚೆನ್ನಾಗಿ ಉರಿತದೆ ಗಾಳಿ. ನೋಡಿ ಈ ಒಲೆ ನೀವು ಎಲ್ಲಿ ಬೇಕಾದಲ್ಲಿ ಇಟ್ಕೊಳ್ಬೋದು, ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಬೇಕಾದರೆ. ನೋಡಿ ಇದೇನೆಂದರೆ ಇದೊಂದು ಅಡಾಪ್ಟ್ರು, ಇದು AC ಕರೆಂಟನ್ನು DC ಮಾಡಿಕೊಡ್ತದೆ. ಇದು ನೋಡಿ, ಇದು DC ಎಕ್ಸಿಸ್ಟ್ ಫ್ಯಾನ್ ಇದು. ಈಗ ಯಾಕೆಂದರೆ ಇದು DC ಇದು, ನಾನು ಕರೆಂಟ್ ಕೊಡಬೇಕು ಅಂದರೆ ಅಡಾಪ್ಟರ್ ಬೇಕಾಗ್ತದೆ. ಇದು DC ಫ್ಯಾನ್ ಇದೆ, ಇದಕ್ಕೆ ಸುಮಾರು ಒಂದು 100 ರೂಪಾಯಿ ಇದೆ ಆನ್ಲೈನಲ್ಲಿ. ಈಗ ನಾವು ಈ ಫ್ಯಾನನ್ನು ಫಿಟ್ ಮಾಡುವ ಇದಕ್ಕೆ. ನೀವು ಫ್ಲಿಪ್ಕಾರ್ಟಲ್ಲಿ ತಗೊಳ್ಬೇಕು ಅಂದರೆ ಒಂದು 100 ರೂಪಾಯಿ ಆಗ್ತದೆ ಫ್ಯಾನ್ಗೆ ಅಷ್ಟೇ. ಅಡಾಪ್ಟರ್ಗೆ ಒಂದು 50 ರೂಪಾಯಿ, ಅಷ್ಟು ಒಂದು 150 ರೂಪಾಯಿ ಇರ್ತದೆ. ಈಗ ಫಿಟ್ ಮಾಡುವ ಇದನ್ನು ನಾವು. ನಿಮಗೆ ಈ ಫ್ಯಾನು ಏನೋ ಜಾಸ್ತಿ ಕರೆಂಟ್ ತಗೊಳ್ಳೋದಿಲ್ಲ, ಇದು DC ಇದು ಫ್ಯಾನು. ಹಾಗೆ ಒಂದು ಬ್ಯಾಟ್ರಿ ಮೂಲಕ ನೀವು ಕರೆಂಟ್ ಇಲ್ಲ ಅಂದರೆ ಬ್ಯಾಟ್ರಿ ಕೊಟ್ಟರು ಈ ಫ್ಯಾನ್ ರನ್ ಆಗ್ತದೆ. ಬ್ಯಾಟ್ರಿ ಮೂಲಕ ರನ್ ಮಾಡ್ಬೋದು. ನಾನು ಕರೆಂಟಿಗೆ ಹಾಕ್ತದೆ ಇದನ್ನು. ನೀವು ಅಡಾಪ್ಟರ್ ಇದೆ, DC ಕರೆಂಟಿಗೆ ಬರ್ತದೆ. ನೀವು ಡೈರೆಕ್ಟ್ ಕರೆಂಟ್ ಕೊಡಬಾರ್ದು, ಯಾಕಂದರೆ ಇದು ಫ್ಯಾನ್ ಸುಟ್ಟೋಗ್ತದೆ. DC ಮೋಟ್ರ್ ಆಗಿರುತ್ತೆ ಇದು. ಹಾಗೆ ಇದಕ್ಕೆ ಸೆಟ್ ಮಾಡ್ತೀವಿ ನೋಡು. ಒಂದ್ಸಲ ಆನ್ ಮಾಡಿ ನೋಡ್ಬೋದು ಇದನ್ನು, ಹೇಗೆ ಅಂದರೆ ರನ್ ಆಗ್ತದೆ ನೋಡ್ಬೋದು. ಜಸ್ಟ್ ಆನ್ ಮಾಡಿ ನೋಡಿ ಫ್ಯಾನ್ ರನ್ ಆಯಿತು. ಈಗ ಇಲ್ಲಿ ನಾನು ಒಂದಿಷ್ಟು ಕಟ್ಟಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ಟಿಗೆಯಲ್ಲಿ ನೀವು ಸಣ್ಣದಾಗಿ ಮಾಡ್ಕೊಳ್ಬೇಕು, ಯಾಕೆಂದರೆ ಇದ್ರೊಳಗೆ ಹಾಕಬೇಕಲ್ಲ. ಹಾಗಾಗಿ ಕಟ್ಟಿಗೆ ಸಣ್ಣ ನೋಡಿ, ಇಷ್ಟು ಸ್ವಲ್ಪ ಕಟ್ಟಿಗೆ ಇದೆ. ಎಷ್ಟು ಕಟ್ಟಿಗೆ ಇದ್ರೂ ಬೆಂಕಿ ಹೇಗೆ ಹೋಗುತ್ತೆ ನೋಡಿ. ಕಟ್ಟಿಗೆ ಎಲ್ಲ ಹಾಕೊಳ್ಳೋ ಇದರಲ್ಲಿ. ನೀವು ಕಟ್ಟಿಗೆ ಎಲ್ಲ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಬೇಕು. ಅದು ದೊಡ್ಡದಿದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಪೀಸ್ ಮಾಡಿಕೊಂಡ್ರೆ ಆರಾಮಾಗಿ ಹಾಕ್ಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಬೆಂಕಿ ಹಚ್ಚುವ ಇದಕ್ಕೆ. ಬೆಂಕಿ ಇರ್ತದೆ. ನಾನು ಫ್ಯಾನಿನ್ನು ಆನ್ ಮಾಡಲಿಲ್ಲ, ಬೆಂಕಿ ಇರ್ತದೆ. ತಕ್ಷಣ ಫ್ಯಾನ್ ಆನ್ ಮಾಡಬಾರ್ದು, ಸ್ವಲ್ಪ ಲೇಟ್ ಬೆಂಕಿ ಉರಿದ ಮೇಲೆ ಫ್ಯಾನ್ ಆನ್ ಮಾಡಬೇಕು. ನೋಡಿ ಫ್ಯಾನ್ ಆನ್ ಮಾಡ್ತೇವೆ ನೋಡುವ, ಪಾತ್ರೆ ಇಟ್ಕೊಂಡು. ಈಗ ಫ್ಯಾನ್ ಆನ್ ಆಯ್ತು ನೋಡಿ, ಬೆಂಕಿಗೆ ಉರಿತದೆ ನೋಡಿ, ಇಷ್ಟು ದೊಡ್ಡದಾಗಿ ಉರಿತದೆ ನೋಡಿ. ನಿಮಗೆ ಇದರಿಂದ ಹೀಟ್ ಚೆನ್ನಾಗಿ ಬರ್ತದೆ. ಬೇಗ ನೀರೆಲ್ಲ ಇದ್ದರೆ ಬೇಗ ಕಾಯ್ತದೆ ಇದು. ನಿಮ್ಗೆ ಸ್ವಲ್ಪ ಕಟ್ಟಿಗೆ ಇದ್ರೆ ಸಾಕಾಗ್ತದೆ. ನಿಮ್ಗೆ ಕಡಿಮೆ ಖರ್ಚು, ಕಟ್ಟಿಗೆಯನ್ನು ಜಾಸ್ತಿ ಬೇಕಾಗೋದಿಲ್ಲ. ಇದು ಮಾಡಲಿಕ್ಕೂ ಜಾಸ್ತಿ ಹಣ ಬೇಡ. ಹೌದಾ, ಎಷ್ಟು ಬೆನಿಫಿಟ್ ಇದೆ ಇದರಲ್ಲಿ ನೋಡಿ ಫ್ರೆಂಡ್ಸ್. ನೀವು ಕೂಡ ಈ ಥರ ಏನಾದರೂ ಒಲೆ ಮಾಡ್ಕೊಳ್ಳಿ, ಕಟ್ಟಿಗೆ ಕಡಿಮೆಲಿ ಆಗ್ತದೆ. ನೀವು ಇದನ್ನೇ ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ 2,000-3,000 ರೂಪಾಯಿ ಬೇಕಾಗ್ತದೆ, ಹೌದಲ್ವಾ? ಹಾಗಾಗಿ ನೀವು ಈ ಥರ ಒಂದು ಮಾಡಿಕೊಂಡ್ರೆ ನಿಮಗೆ ಭಾರಿ ಬೆನಿಫಿಟ್ ಇದೆ. ನೋಡಿ ಎಷ್ಟು ದೊಡ್ಡ ಬೆಂಕಿ ಉರಿತದೆ ನೋಡಿ.
ಕಟ್ಟಿಗೆ ಸ್ವಲ್ಪ ಕಟ್ಟಿಗೆ ಇದೆ ಇಷ್ಟು ದೊಡ್ಡ ಕುರಿತದೆ. ನೋಡಿ ಫ್ರೆಂಡ್ಸ್, ಈ ಒಳಗಡೆ ನೋಡಿ ಕಟ್ಟಿಗೆ ಏನಿಲ್ಲ, ಆದರೆ ನೋಡಿ ಬೆಂಕಿ ಸ್ಪೀಡ್ ಕೆಳಗಡೆಯಿಂದ ಗಾಳಿ ಬರ್ತದಲ್ಲ, ಹಾಗಾಗಿ ಬೆಂಕಿ ಚೆನ್ನಾಗಿ ಉರಿತದೆ ನೋಡಿ. ನೀವು ಇದಕ್ಕೆ ಇದ್ದಿಲು ಬೇಕಾದ್ರೆ ಹಾಕ್ಕೊಳ್ಬೋದು, ಕಟ್ಟಿಗೆನೇ ಬೇಕಂತ ಇದ್ದಿಲು ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ನೀರು ಬಿಸಿಯಾಗಿದೆ ನೋಡಿ.